ಜನುಮದಿನ ಅನ್ನೋದು ಈ ಬದುಕಿನ. ಭುವನ್ ರಾಜ್ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರಾದ ಎನ್ ಚೇತನ್ ರಾಜ್ ಅವರ 36ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕನಕಗಿರಿಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಿಸಿ ಕೇಕ್ ಕತ್ತರಿಸುವ ಮೂಲಕ ಚೇತನ್ ರಾಜ್ ಎನ್ ಅಭಿಮಾನಿಗಳ ಬಳಗ ಮೈಸೂರು ಹಾಗೂ ಡಾಕ್ಟರ್ ಯತೀಂದ್ರ ಯುವ ಬ್ರಿಗೇಡ್ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು. ಅವ್ರ ಪ್ರೀತಿಗೆ ನಮ್ಮ ನಾನು ಏನು ಮಾಹಿತಿ ಇಲ್ಲ, ಎಲ್ಲ ಅವರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನಾನು ಏನು ಮಾಡಬೇಡಿ, ದುಡ್ಡು ವೆಚ್ಚ ಎಲ್ಲ ಬೇಡ, ಅದ್ದೂರಿಯಾಗಿ ಮಾಡೋದು ಬೇಡ ಅಂತ. ಇಲ್ಲ ಪ್ರಸಾದ ವಿನಿಯೋಗ ಆಷಾಢ ಶುಕ್ರವಾರ ಬಂದಿದೆ, ಕಾಕತಾಳೀಯ ಕೊನೆ ಆಷಾಢ ಶುಕ್ರವಾರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಮಾಡ್ತಾ ಇದ್ದಾರೆ ಎಲ್ಲ ಸರ್. ಅದರಿಂದ ಖುಷಿಯಾಗಿದೆ. ಸಮಾಜ ಕಳಕಳಿಯಾಗಿ ಸಮಾಜದ ಸೇವೆಯಲ್ಲಿ ತೊಡಗಿದ್ದೀರಾ ನಿರಂತರವಾಗಿ. ಖಂಡಿತ ಸರ್. ಇಲ್ಲ ಸರ್, ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂದ್ಬಿಟ್ಟೆ ನಾನು ಬಂದಿದ್ದು. ಅದರಿಂದ ಪ್ರತಿಯೊಂದು ಹಂತದಲ್ಲೂ ನಾನು ಅಭಿವೃದ್ಧಿ ಮಾಡ್ತೇನೆ. ಮೇನ್ ಆಗಿ ನಮ್ಮ ಅಜೆಂಡಾಗಳು ಕೆಲವಿದೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಸಾಧ್ಯವಾದಷ್ಟು ತಡಿಬೇಕು, ಯುವಕರು ಮುಂದೆ ಬರಬೇಕು, ಬದಲಾವಣೆ ತರಬೇಕು ಅಂದ್ಬಿಟ್ಟೆ ನಾನು ಬಂದಿದ್ದೇನೆ ಸರ್. ಅದೇ ಸರ್, ಇಲ್ಲಿ ನಗರ ಪಾಲಿಕೆ ಸದಸ್ಯರಿಗೆ ಅಭಿಮಾನಿಗಳು ಕಾರ್ಯಕರ್ತರು ಸರ್ ಅದೇ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಸ್ಪರ್ಧೆ ಮಾಡಲೇಬೇಕು ಅಂತ, ಈ 54ನೇ ವಾರ್ಡಿಂದನೇ ನಿಲ್ಲಬೇಕು ಅಂತ ಜನ ಒತ್ತಡ ಮಾಡ್ತಾ ಇದ್ದಾರೆ. ನಮ್ಮ MK ಸೋಮಶೇಖರ್ ಸಾಹೇಬ್ರು ಹೇಳಿದ್ದಾರೆ, ಮಾಡ್ತಾ ಇರೋ ಕೆಲಸ ಮುಂಬರುವ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ. ಅದರಿಂದ ನೋಡೋಣ ಸರ್. ಹಂಗೆ ನಮ್ಮ ಯತೀಂದ್ರ ಸಾಹೇಬ್ರು ಮಾಡ್ತಾ ಇರೋ ಕೆಲಸ ಎಲ್ಲ ಆಗುತ್ತೆ. ಯುವಕರು ಬರಬೇಕು ಇಲ್ಲ ಸರ್, ಖಂಡಿತ ಖುಷಿ ಇದೆ ಸರ್. ಎಲ್ಲ ನಾವು ಅದಕ್ಕೆ ಗುಣ ಆಗಿರ್ತೀನಿ ಸರ್. ಎಲ್ಲ ಜನ ಏನು ಮಾಡ್ತಾರಲ್ಲ ಅಭಿಮಾನಿಗಳು. ಸಮಾಜ ಸೇವೆ ಹಿಂಗೆ ನಿರಂತರವಾಗಿ ಮುಂದೆ ಏನು ಪ್ಲಾನ್ ಹಾಕೊಂಡಿದ್ದೀನಿ ಸರ್? ಇಲ್ಲ, ಹಂತವಾಗಿ ಬದಲಾವಣೆ. ನಾನು ಇಲ್ಲಿ 54ನೇ ವಾರ್ಡಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಜನ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ನನ್ನ ವಾರ್ಡು ನನ್ನ ಕನಸು ಅಂತ ಒಂದು ಆಯೋಜನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ, ಅಜೆಂಡಾ ಇಟ್ಕೊಂಡು. ಹಂತವಾಗಿ ಅಭಿವೃದ್ಧಿ ಮಾಡೋಣ ನಮ್ಮ ವಾರ್ಡ್ನ. ಮಾಧುರಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ವಾರ್ಡು ಎಲ್ಲ ವಾರ್ಡಿಗೂ ನಿರ್ದೇಶನ ಆಗಿರಬೇಕು ಅಂತ ಒಂದು ಪಣ ತೊಟ್ಟಿದ್ದೀನಿ. ನೋಡೋಣ ಮುಂಬರೋ ದಿನಗಳೆಲ್ಲ ಬದಲಾವಣೆ ಆಗ್ತಿದೆ.